ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ನಿಷ್ಠಾವಂತ ಮುಂಗುಸಿ ದ ಲಾಯಲ್ ಮಂಗೂಸ್. ಒಂದು ಸುಂದರವಾದ ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಹೆಂಡತಿ ಮತ್ತು ಮಗುವಿನ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ಹೊಲದಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಗಾಯವಾಗಿ ಬಿದ್ದಿದ್ದ ಒಂದು ಮುಂಗುಸಿಯನ್ನು ನೋಡಿದ. ಅವನ ಮನಸ್ಸಿಗೆ ಕರುಣೆ ಬಂದು ಅದನ್ನು ಮನೆಗೆ ತೆಗೆದುಕೊಂಡು ಹೋದ. ಈ ಮುಂಗುಸಿ ನಮ್ಮ ಮಗನ ಜೊತೆ ಬೆಳೆದು ದೊಡ್ಡದಾಗಲಿ ಎಂದು ಹೆಂಡತಿಗೆ ಹೇಳಿದನು. ಮೊದಲಿಗೆ ಒಪ್ಪಿಗೆಯಾಗದಿದ್ದರೂ ಹೆಂಡತಿ ಕೊನೆಗೆ ಒಪ್ಪಿಕೊಂಡಳು. ಮುಂಗುಸಿ ಬೇಗ ಗುಣಮುಖವಾಯಿತು ಮತ್ತು ಆ ಮನೆಯವರ ಜೊತೆ ಬೆರೆತು ಬೆಳೆಯಿತು. ಮುಂಗುಸಿ ಮತ್ತು ಮಗು ಇಬ್ಬರು ಗೆಳೆಯರಾದರು. ಒಂದು ದಿನ ರೈತನ ಹೆಂಡತಿ ಮಾರುಕಟ್ಟೆಗೆ ಹೋಗಬೇಕಾಯಿತು. ಗಂಡನಿಗೆ ಹೇಳಿದಳು, ಸ್ವಲ್ಪ ಎಚ್ಚರವಾಗಿರಿ, ಮಗುವನ್ನು ನೋಡಿಕೊಳ್ಳಿ, ಹೊರಗೆಲ್ಲೂ ಹೋಗಬೇಡಿ ಎಂದಳು. ರೈತನು ಒಪ್ಪಿಕೊಂಡ. ಆದರೆ ಕೆಲವೇ ಕ್ಷಣಗಳಲ್ಲಿ ಸಾಲ ಕೇಳೋ ವ್ಯಕ್ತಿ ಮನೆಯ ಬಾಗಿಲಿಗೆ ಬಂದ. ರೈತನು ಮನೆಯಿಂದ ಹೊರಗೆ ಹೋಗಿಬಿಟ್ಟ. ಸ್ವಲ್ಪ ಸಮಯದ ನಂತರ ರೈತನ ಹೆಂಡತಿ ಮನೆಗೆ ಹಿಂತಿರುಗಿದಳು. ಮನೆಯ ಬಾಗಿಲಲ್ಲಿ ಮುಂಗುಸಿ ಕೂತಿದ್ದು ಕಾಣಿಸಿತು. ಆದರೆ ಅದರ ಬಾಯಿ ಮತ್ತು ಕಾಲುಗಳ ಮೇಲೆ ರಕ್ತದ ಗುರುತು. ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ದಳು. ಅಯ್ಯೋ ದೇವರೇ, ನನ್ನ ಮಗುವಿಗೆ ಏನು ಮಾಡಿದೆ? ನೀನು ಕೊಂದು ಬಿಟ್ಟೆಯಾ? ಕೋಪ ಮತ್ತು ಭಯದಲ್ಲಿ ಏನನ್ನೂ ಯೋಚಿಸದೆ ತನ್ನ ಕೈಯಲ್ಲಿದ್ದ ಚೀಲವನ್ನು ಮಂಗುಸಿಯ ಮೇಲೆ ಎಸೆದಳು. ಒಂದೇ ಹೊಡೆತ, ಮಂಗುಸಿ ಸತ್ತಿತ್ತು. ಅವಳು ಅಳುತ್ತಾ ಮನೆಯೊಳಗೆ ಓಡಿದಳು. ತೊಟ್ಟಿಲಲ್ಲಿ ಮಗು ಸುಖವಾಗಿ ನಿದ್ರಿಸುತ್ತಿತ್ತು. ಮಗುವಿನ ಪಕ್ಕದಲ್ಲಿ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಕ್ಷಣ ಅವಳಿಗೆ ಅರಿವಾಯಿತು, ಮುಂಗುಸಿ ತನ್ನ ಮಗುವನ್ನು ಹಾವಿನಿಂದ ರಕ್ಷಿಸಿದೆ ಎಂದು. ಸತ್ತ ಮುಂಗುಸಿಯ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕಿದಳು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು ಎಂದು ಗೋಳಾಡಿದಳು. ಒಮ್ಮೊಮ್ಮೆ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಕೂಡ ಸುಳ್ಳಾಗಬಹುದು. ಆದ್ದರಿಂದ ಕೋಪದ ಕೈಯಿಗೆ ಬುದ್ಧಿಯನ್ನು ಎಂದಿಗೂ ಕೊಡಬಾರದು. ಇಂತಹ ನೀತಿಯುಕ್ತ ಕಥೆಗಳನ್ನು ಕೇಳಬೇಕು, ನೋಡಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.